ಹಿಂದುತ್ವ ಸಂಘಟನೆಯ ಮುಖಂಡ ಪುನೀತ್ ಕೆರೆಹಳ್ಳಿಯನ್ನ ಅರೆಸ್ಟ್ ಮಾಡಲಾಗಿದೆ. ವಲಸೆ ಕಾರ್ಮಿಕರ ಮನೆಗೆ ಅಕ್ರಮ ಪ್ರವೇಶದ ಆರೋಪ, ವಲಸೆ ಕಾರ್ಮಿಕರಿಗೆ ಬೆದರಿಕೆ ಆರೋಪದಲ್ಲಿ ಕೆರೆಹಳ್ಳಿ ಅರೆಸ್ಟ್ ಎಂದು ಹೇಳಲಾಗ್ತಾ ಇದೆ. ರಾತ್ರೋರಾತ್ರಿ ಪುನೀತ್ ಕೆರೆಹಳ್ಳಿ ಪೊಲೀಸರ ವಶಕ್ಕೆ ವಲಸೆ ಕಾರ್ಮಿಕರ ಮನೆಗೆ ಅಕ್ರಮ ಪ್ರವೇಶದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನೇರುಘಟ್ಟ ಪೊಲೀಸರಿಂದ ಪುನೀತ್ ವಶಕ್ಕೆ. ವಲಸೆ ಕಾರ್ಮಿಕರ ಮನೆಗೆ ಅಕ್ರಮ ಪ್ರವೇಶ, ಕೆರೆಹಳ್ಳಿ ಕಚೇರಿಯ ಬಳಿ ವಶಕ್ಕೆ ಪಡೆದ ಬನ್ನೇರುಘಟ್ಟ ಖಾಕಿ ಪಡೆ. ವಲಸಿಗರ ಶೆಡ್ಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ದ ಪುನೀತ್ ಕೆರೆಹಳ್ಳಿ. ಅದರಲ್ಲಿ ತಪ್ಪೇನಿದೆ? ಪೊಲೀಸರಂತೆ ವಲಸಿಗರ ದಾಖಲೆ ಪರಿಶೀಲಿಸುತ್ತಿದ್ದ ಪುನೀತ್ ಕೆರೆಹಳ್ಳಿ. ಇವರೆಲ್ಲ ಅಕ್ರಮ ಬಾಂಗ್ಲಾ ನಿವಾಸಿಗಳು ಎಂದು ವಿಡಿಯೋ ಮಾಡಿದ್ದ ಕೆರೆಹಳ್ಳಿ ರಾತ್ರೋರಾತ್ರಿ ಪುನೀತ್ ಕೆರೆಹಳ್ಳಿಯನ್ನ ವಶಕ್ಕೆ ಪಡೆದ ಖಾಕಿ ಪಡೆ. ರಾತ್ರೋರಾತ್ರಿ ಪುನೀತ್ ಕೆರೆಹಳ್ಳಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಅದೆಷ್ಟೋ ಶೆಡ್ಗಳಲ್ಲಿ ಭಾರತಕ್ಕೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದಿರುವವರನ್ನ ಪರಿಶೀಲನೆ ಮಾಡೋದು ಅಪರಾಧ ಅಲ್ಲ, ತಪ್ಪಲ್ಲ. ಅಕ್ರಮವಾಗಿ ಭಾರತಕ್ಕೆ ಯಾರ್ಯಾರು ನುಸುಳಿದ್ದಾರೋ ಅವರನ್ನ ಭಾರತದಿಂದ ಅಧಿಕೃತವಾಗಿ ಹೊರಹಾಕುವಂತಹ ಕೆಲಸ ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು, ಸಂಬಂಧಪಟ್ಟಂತಹ ಇಲಾಖೆ ಮಾಡಬೇಕು, ಸಂಬಂಧಪಟ್ಟಂತಹ ಅಧಿಕಾರಿಗಳ ಸಮಕ್ಷಮ ಅಲ್ಲಿರಬೇಕು. ಅವರು ಯಾರೂ ಇಲ್ಲದೆ 30ಕ್ಕೂ ಹೆಚ್ಚು ಕೇಸುಗಳಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಹೋಗಿ ಮಾಡುವಾಗ ಅದು ತಪ್ಪು ಅಂತ ಕಂಡು ಬರುತ್ತೆ. ಹಂಗೆ ಮಾಡಂಗಿಲ್ಲ. ಅಕ್ರಮ ಬಾಂಗ್ಲಾದೇಶದವರನ್ನ ಭಾರತದಿಂದ ಹೊರಗೆ ಹಟ್ಟಬೇಕು, ಅದರಲ್ಲಿ ಯಾವ ಸಂದೇಹ ಬೇಡ. ಅಕ್ರಮವಾಗಿ ಭಾರತಕ್ಕೆ ನುಸುಳಿ ಅದರಲ್ಲೂ ಬೆಂಗಳೂರಿಗೆ ನುಗ್ಗಿ ಇಲ್ಲಿ ಬೇರೆ ಬೇರೆ ತರಹದ ಅಕ್ರಮ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಕರ್ನಾಟಕಕ್ಕೆ ಕೆಟ್ಟ ಹೆಸರು ತರುವಂತಹ ಯಾವನೇ ಒಬ್ಬ ಯಾವಳೇ ಒಬ್ಬಳು ಬಾಂಗ್ಲಾದವರಾಗಲಿ ಅಥವಾ ಬೇರೆ ದೇಶದಿಂದ ಅಕ್ರಮವಾಗಿ ಭಾರತಕ್ಕೋ ಕರ್ನಾಟಕಕ್ಕೋ ಬರಕೂಡದು. ಆದರೆ ಅದನ್ನು ತಡೆಯುವಂಥ ಪ್ರಯತ್ನಗಳು ಯಾರಿಂದ ಆಗಬೇಕು? ಸರ್ಕಾರದಿಂದ ಅಲ್ವಾ? ಸಂಬಂಧಪಟ್ಟ ಇಲಾಖೆ ಇಷ್ಟು ವರ್ಷಗಳ ಕಾಲ ಮಣ್ಣು ತಿಂತಿತ್ತ. ಬಿಜೆಪಿ ಆಡಳಿತಾವಧಿಯಿಂದಲೂ ಕೂಡ ಆ ಬಾಂಗ್ಲಾ ಅಕ್ರಮ ನಿವಾಸಿಗಳು ಅಲ್ಲೇ ಇದ್ರು ಅನ್ನುವಂತಹ ವರದಿಗಳು ಬರ್ತಾ ಇದೆ. ಹಾಗಾದರೆ ಇಲ್ಲಿ ಯಾವ ಸರ್ಕಾರಕ್ಕೂ ಕೂಡ ಅಕ್ರಮ ನಿವಾಸಿಗಳನ್ನು ಹೊರಹಾಕುವಂತಹ ಆಸಕ್ತಿ ಯಾವ ಸರ್ಕಾರಕ್ಕೂ ಇಲ್ಲ. ಇಂತಹ ಸಂದರ್ಭಗಳಲ್ಲಿ ಈ ತರಹದ ವ್ಯಕ್ತಿಗಳು ಕ್ರಿಮಿನಲ್ ಕೇಸ್ ಇರ್ತಕ್ಕಂತಹ ಇದ್ರೀಸ್ ಪಾಷಾನ ಕೊಲೆ ಕೇಸ್ನಲ್ಲಿ ಆರೋಪ ಹೊತ್ಕೊಂಡಿರುವಂತಹ ಪುನೀತ್ ಕೆರೆಹಳ್ಳಿ ದಾಂಗುಡಿ ಇಟ್ಕೊಂಡು ಅಲ್ಲಿಗೆ ಹೋಗ್ತಾರೆ, ಅವರ ಪೌರತ್ವಗಳನ್ನು ಪರಿಶೀಲನೆ ಮಾಡ್ತಾರೆ. ನೀವು ಮಾಡದೇ ಇದ್ದಾಗ ಇವರುಗಳು ಮಾಡ್ತಾರೆ. ನಿಮಗೆ ಕೆಲಸನ ನೀವು ಮಾಡಬೇಕಲ್ಲ. ಯಾರ್ಯಾರ ಅಕ್ರಮ ನಿವಾಸಿಗಳು ಅವರು ಪರಿಶೀಲನೆ ಮಾಡುವಂತಹದ್ದು, ಅವರು ಹೆಂಗೆ ಬಂದರು, ಅವರನ್ನು ಬರಮಾಡ್ಕೊಂಡಿದ್ದು ಅವರಿಗೆ ನಕಲಿ ಪಾಸ್ಪೋರ್ಟ್ಗಳನ್ನು ಯಾರು ಮಾಡಿಕೊಡ್ತಿದ್ದಾರೆ, ಇವೆಲ್ಲದರ ಕೆಲಸ ಮಾಡಬೇಕಾಗಿರೋದು ಸರ್ಕಾರ. ನೀವು ಮಾಡದೇ ಇದ್ದಾಗ ಈ ತರಹದ ಗೂಂಡಾಗಳು ಹೋಗ್ತಾರೆ. ಸೊ ಈಗ ಆತನನ್ನು ಬನ್ನೇರುಘಟ್ಟ ಪೊಲೀಸರು ಆತನ ಕಚೇರಿಗೆ ಹೋಗಿ ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಇದರಲ್ಲಿ ತಪ್ಪು ಒಪ್ಪುಗಳು ಪುನೀತ್ ಕೆರೆಹಳ್ಳಿ ತಪ್ಪು ಮಾಡ್ದ, ಅವನು ಮಾಡ್ದ, ಇವನು ಮಾಡ್ದ ಅನ್ನೋದಲ್ಲ. ಆ ಅಕ್ರಮ ನಿವಾಸಿಗಳನ್ನು ಈವರೆಗೂ ಬಿಟ್ಕೊಂಡಿದ್ಯಾರು? ಆ ಪ್ರದೇಶಕ್ಕೆ ಯಾಕೆ ಯಾವ ಅಧಿಕಾರಿಗಳು ಹೋಗ್ತಿರಲಿಲ್ಲ? ಅವರ ಪೌರತ್ವ ಪರಿಶೀಲನೆ ಮಾಡುವಂತಹ ಪ್ರಯತ್ನ ಯಾವ ಅಧಿಕಾರಿಗಳು ಮಾಡ್ತಿರಲಿಲ್ಲ ಯಾಕೆ ಎನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಅದರಲ್ಲೊಂದಷ್ಟು ಅಕ್ರಮ ನಿವಾಸಿಗಳು ಇದ್ರು ಎನ್ನುವಂತಹದ್ದು ಕೂಡ ಇನ್ನೇನು ಪೊಲೀಸರು ತನಿಖೆ ಮಾಡಿ ಅದರಲ್ಲಿ ಗೊತ್ತಾಗಬೇಕು. ವಲಸೆ ಕಾರ್ಮಿಕರ ಮನೆಗೆ ಅಕ್ರಮ ಪ್ರವೇಶದ ಆರೋಪ, ವಲಸೆ ಕಾರ್ಮಿಕರಿಗೆ ಬೆದರಿಕೆ ಆರೋಪದಲ್ಲಿ ಕೆರೆಹಳ್ಳಿ ಅರೆಸ್ಟ್. ಕೆರೆಹಳ್ಳಿ ಕಚೇರಿ ಬಳಿ ವಶಕ್ಕೆ ಪಡೆದ ಬನ್ನೇರುಘಟ್ಟ ಪೊಲೀಸರು ವಲಸಿಗರ ಶೆಡ್ಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ದ ಪುನೀತ್ ಕೆರೆಹಳ್ಳಿ. ಪೊಲೀಸರಂತೆ ವಲಸಿಗರ ದಾಖಲೆಯನ್ನು ಪರಿಶೀಲಿಸುತ್ತಿದ್ದ ಕೆರೆಹಳ್ಳಿ. ಇವರೆಲ್ಲ ಅಕ್ರಮ ಬಾಂಗ್ಲಾ ನಿವಾಸಿಗಳು ಎಂದು ವಿಡಿಯೋ ಮಾಡಿದ್ದ ಕೆರೆಹಳ್ಳಿ. ರಾತ್ರೋರಾತ್ರಿ ಪುನೀತ್ ಕೆರೆಹಳ್ಳಿಯನ್ನು ವಶಕ್ಕೆ ಪಡೆದ ಖಾಕಿ ಪಡೆ. ಹಾಗಾದರೆ ನಿಜಕ್ಕೂ ಅಲ್ಲಿ ಅಕ್ರಮ ನಿವಾಸಿಗಳಿದ್ರ ಪರಿಶೀಲನೆಯನ್ನು ಮಾಡಬೇಕು. ಸಂಬಂಧಪಟ್ಟಂತೆ ಇಲಾಖೆಯ ಅಧಿಕಾರಿಗಳು ಅಲ್ಲಿಗೆ ಹೋಗಿ ಬೆಂಗಳೂರಿನ ಅದೆಷ್ಟೋ ಕಡೆಗಳಲ್ಲಿ ಈ ತರಹದ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಭಾರತದವರೇ ಅಲ್ಲದವರು ವಾಸ ಮಾಡುವಾಗ ಅದನ್ನು ಕೇಳುವಂತಹ ಮತ್ತು ಅದನ್ನು ಯೋಚಿಸುವಂತಹ ಜೊತೆಗೆ ಅವರ ಪೌರತ್ವವನ್ನು ಪರಿಶೀಲನೆ ಮಾಡುವಂತಹ ಜವಾಬ್ದಾರಿ ಸರ್ಕಾರಕ್ಕಿರುತ್ತೆ. ಅದನ್ನು ಮಾಡಬೇಕು. ಇಲ್ಲವಾದಲ್ಲಿ ಕ್ರಿಮಿನಲ್ ಕೇಸುಗಳನ್ನು ಮೈಗೊತ್ಕೊಂಡು ತಿರುಗಾಡ್ತಿರುವಂತಹ ಈ ತರಹದ ಆರೋಪಿಗಳೆಲ್ಲ ಪೌರತ್ವ ಪರಿಶೀಲನೆಗೆ ಇಳಿತಾರೆ ಅನ್ನೋ ಪರಿಜ್ಞಾನ ಸರ್ಕಾರಕ್ಕೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇರಬೇಕಾಗಿ ಬರುತ್ತೆ. ಈಗ ಪುನೀತ್ ಕೆರೆಹಳ್ಳಿ ಮತ್ತು ತಂಡ ಪೊಲೀಸರ ವಶದಲ್ಲಿದ್ದಾರೆ. ಇನ್ನು ಪುನೀತ್ ವಿರುದ್ಧ 30ಕ್ಕೂ ಹೆಚ್ಚು ಕೇಸುಗಳಿದೆ. ಒಂದೆರಡಲ್ಲ, 30ಕ್ಕೂ ಹೆಚ್ಚು ಕೇಸುಗಳು. ಇದ್ರೀಸ್ ಪಾಷಾ ಕೊಲೆ ಕೇಸಿನ ಆರೋಪಿ ಕೂಡ ಆಗಿದ್ದ ಕೆರೆಹಳ್ಳಿ
ಈಗ ಬೇಲ್ ಮೇಲೆ ಹೊರಗಿದ್ದಾರೆ. ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದು ಹೊರಬಂದಿದ್ದ ಕೆರೆಹಳ್ಳಿ. ಪೊಲೀಸರು ಮಾಡುವ ಪರಿಶೀಲನಾ ಕೆಲಸವನ್ನ ಕೆರೆಹಳ್ಳಿ ಯಾಕೆ ಮಾಡಬೇಕು? ಇಲ್ಲಿ ಎಡವಟ್ಟಾಗಿರೋದು. ಈಗ ಪೌರತ್ವ ಪರಿಶೀಲನೆ ಸರ್ಕಾರಿ ಅಧಿಕಾರಿಗಳ ಕೆಲಸ. ಅಕ್ರಮ ಬಾಂಗ್ಲಾ ವಲಸಿಗರು ಕರ್ನಾಟಕದಲ್ಲಿ ಇಲ್ಲೀಗಲ್ ಆಗಿ ಇರಕೂಡ್ದು, ಅವರನ್ನು ಕಳುಹಿಸಬೇಕು. ಪುನೀತ್ ವಿರುದ್ಧ ಕ್ಯಾಂಪೇನ್ ಮಾಡಿದ್ದ ಎಡಪಂಥೀಯ ಸಂಘಟನೆ, ಲೆಫ್ಟ್ ವಿಂಗ್ ಸಂಘಟನೆಗಳು ಆತನನ್ನು ಬಂಧನ ಮಾಡಬೇಕು ಅಂತ ಹೇಳಿ ಒತ್ತಡ ಹಾಕಿತ್ತು. ಹಾಗಾಗಿ ಪೊಲೀಸರು ಎಚ್ಚೆತ್ತುಕೊಂಡ್ರು, ಆತನನ್ನು ವಶಕ್ಕೆ ಪಡೆಯುವ ಕೆಲಸಗಳಾಯಿತು. ಪುನೀತ್ ವಿರುದ್ಧ ಒಂದೆರಡಲ್ಲ 30ಕ್ಕೂ ಹೆಚ್ಚು ಕೇಸ್ಗಳಿದ್ದಾವೆ. ರಾತ್ರೋರಾತ್ರಿ ನೆನ್ನೆ ರಾತ್ರಿ 10:30ಕ್ಕೆ ಮಫ್ಟಿಯಲ್ಲಿ ಬಂದಂತಹ ಪೊಲೀಸ್ನವರು ಕಚೇರಿಗೆ ಹೋದರು. ಪುನೀತ್ ಕೆರೆಹಳ್ಳಿಯನ್ನು ವಶಕ್ಕೆ ಪಡೆಯುವಂತಹ ಕೆಲಸಗಳಾಯಿತು. ಅದಾದ ನಂತರ ಆತನ ಬೆಂಬಲಿಗರು ಇವತ್ತು ಬೆಳಗ್ಗೆ 7:30ಕ್ಕೆ ಬನ್ನೇರುಘಟ್ಟ ಠಾಣೆಗೆ ಎಲ್ಲ ಹಿಂದುತ್ವ ಸಂಘಟನೆಗಳು ಬಂದು ಪುನೀತ್ ಕೆರೆಹಳ್ಳಿಗೆ ಬೆಂಬಲಿಸಬೇಕು ಅಂತ ಹೇಳಿ ಕರೆ ಕೊಡಲಾಯಿತು. ಅದಾದ ನಂತರ ಪೊಲೀಸರು ಒಬ್ಬನೇ ಒಬ್ಬ ಬೆಂಬಲಿಗನನ್ನು ಠಾಣೆಯ ಒಳಕ್ಕೆ ಬಿಟ್ಟು ಕೊಡದೆ ಅವರನ್ನು ಚದುರಿಸುವಂತಹ ಪ್ರಯತ್ನಗಳು ಕೂಡ ಪೊಲೀಸರಿಂದ ನಡೆಯಿತು. ಈಗ ಪುನೀತ್ ಕೆರೆಹಳ್ಳಿಯನ್ನು ಉನ್ನತ ತನಿಖೆಗೆ ಪೊಲೀಸರು ಒಳಪಡಿಸಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಮಾಹಿತಿಗಳನ್ನು ಕಲೆ ಹಾಕುವ ಪ್ರಯತ್ನದಲ್ಲಿ ತನಿಖೆಯ ಹಂತದಲ್ಲಿದೆ ಈ ಪ್ರಕರಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.